ಬೀಗ್ರೆ ಚೆನ್ನಾಗಿದ್ದೀರಾ? ಏನು ಚಂದನೋ ಏನೋ, ಬನ್ನಿ. ನಿಮ್ಮ ಮಗಳಂತ ಮಗಳಿದ್ಬಿಟ್ರೆ ಅತ್ತೆರನ್ನ ಚೆನ್ನಾಗಿ ನೋಡ್ಕೋತಾಳೆ. ನೀವು ಚೆನ್ನಾಗಿದ್ದೀರಾ? ಯಾಕೆ ಬೀಗ್ರೆ ಬತ್ತಿದಂಗೆ ಈ ಥರ ಮಾತಾಡ್ತಾ ಇದ್ದೀರಾ? ಅಂಥದ್ದೇನಾಯ್ತು? ನನ್ನ ಮಗಳು ಏನು ಮಾಡಿದ್ಲು? ನಿಮ್ಮ ಮಗಳ? ಅಯ್ಯೋ ದೇವ್ರೆ, ನಿಮ್ಮ ಮಗಳಂತ ಮಗಳು ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೆ. ಯಾಕಮ್ಮ ಈ ಥರ ಮಾತಾಡ್ತಾ ಇದ್ದೀರಾ? ಏನಾದರೂ ತಪ್ಪು ಮಾಡಿದರೆ ಹೇಳಿ, ನಾವು ಅವಳು ಬುದ್ಧಿ ಹೇಳ್ತೀವಿ. ಅದನ್ನು ಬಿಟ್ಟು ಈ ಥರ ಎಲ್ಲ ಹಿಂದೆ ಮುಂದೆ ಸುತ್ತಿ ಬಳಸಿ ಎಲ್ಲ ಮಾತಾಡೋಕೆ ಹೋಗ್ಬೇಡಿ. ಗೀತಾ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ನೋಡು. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ಇಬ್ರು? ಈಗ ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವೇನು ಕುಡಿತೀರಾ? ಕಾಫಿ ಗೀಫಿ ಏನಾದ್ರು ಮಾಡ್ಕೊಬರಲಾ? ಇಲ್ಲಮ್ಮ ಬೇಡ, ಆಮೇಲೆ ಕುಡಿತೀವಿ. ತಗೋ ಈ ಬ್ಯಾಗ್ ತಗೋ, ಇದ್ರು ಸ್ವಲ್ಪ ತಿಂಡಿ ಗಿಂಡಿ ಮಾಡ್ಕೊಂಬಂದಿದ್ದೀನಿ, ಮತ್ತೆ ಅವ್ರಿಗೂ ಹಾಕ್ಕೊಡು. ಸರಿ ಅಮ್ಮ, ಕುತ್ಕೊಳ್ಳಿ ಕುತ್ಕೊಳ್ಳಿ, ಬರ್ತೀನಿ, ಕಾಫಿ ತಗೊಂಬರ್ತೀನಿ, ಕುತ್ಕೊಳ್ಳಿ. ನೋಡಿದ್ರಾ ಅಪ್ಪ ಅಮ್ಮನ ನೋಡ್ತಿದ್ದಂಗೆ ಮಕ್ಕ ಹೆಂಗೆ ಅರಳ್ಬಿಡ್ತು ನಿಮ್ಮ ಮಗಳದು. ಅದೇ ಮನೇಲಿದ್ದಾಗ 3 ಹೊತ್ತು ಬಕ್ಕ ಗಂಟು ಹಾಕೊಂಡು ಓಡಾಡ್ತಾ ಇರ್ತಾಳೆ. ಏನು ಬುದ್ಧಿ ಕಲ್ತವ್ರ ಏನೋ. ರಾಧಾ ಸುಮ್ಮನಿರು, ಯಾಕೆ ಮಕ್ಕ ಸಣ್ಣ ಮಾಡ್ಕೊಂಡೆ? ಅವ್ರು ಇದ್ದಿದ್ದೆ ಅಲ್ವಾ, ಬಾ ಕೂತ್ಕೋ. ಮತ್ತೆ ಅಮ್ಮ, ನಿಮ್ಮ ಮಗಳು ಅಳಿಯ ಮಗ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅಮ್ಮ ಅಪ್ಪ ಕಾಫಿ ತಗೊಳ್ಳಿ. ಕೊಡೋಗಮ್ಮ, ನಿಮ್ಮ ಅತ್ತೆಯವ್ರಿಗೂ ಕಾಫಿ ಕೊಡೋಗು. ಅಯ್ಯಯ್ಯೋ, ಅಪ್ಪ ಅಮ್ಮ ನೋಡಿದ ಖುಷಿಲಿ ಮನೇಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದೆಲ್ಲ ನೆನಪಿರಲ್ಲ ಅವ್ರಗಳಿಗೆ. ನಮಗೊಂದು ಲೋಟ ಕಾಫಿ ಕೊಡಬೇಕು ಅನ್ನೋದು ನಾನು ಇನ್ನೆಲ್ಲಿಂದ ಬರಬೇಕು? ನಿಮಗೂ ತಂದಿದ್ದೀನಿ ಅತ್ತೆ, ತಗೊಳ್ಳಿ ಕಾಫಿ ತಗೊಳ್ಳಿ. ಏನು ಮುಖದಲ್ಲಿ ನಗು ಹಂಗೆ ತಾಂಡವ ಆಡ್ತೈತೆ. ಮನೆಯಲ್ಲಿ ಮುಖ 3 ಹೊತ್ತು ಗಡಿಗೆ ಗಾತ್ರಕ್ಕೆ ಮಾಡ್ಕೊಂಡು ಓಡಾಡ್ತಾ ಇರ್ತೀಯಾ? ಅದೇನೇ ಏನು ಅಪ್ಪ ಅಮ್ಮ ಬಂದ್ಬಿಟ್ರು ಅಂತ ಅಂದರೆ ಹಾಗೆ ಕಾಲು ನೆಲದ ಮೇಲೆ ನಿಲ್ಲೋದಿಲ್ಲ ರೀ. ನೋಡಿದ್ರಾ ಬೀಗ್ತಿಯವರು ನನ್ನ ಎದುರುಗಡೆನೇ ಯಾವ ಥರ ಬೈತಾ ಇದ್ದಾರೆ ಅಂತ ನನ್ನ ಮಗಳಿಗೆ. ಪಾಪ ನನ್ನ ಮಗಳು ಅದೆಷ್ಟು ನೋವು ಅನುಭವಿಸ್ತೈತೋ ಏನೋ ಈ ಮನೆಯಲ್ಲಿ. ನಾವು ಇನ್ನೇ ಮುಂದೆ ಯೋಚನೆ ಮಾಡಿದೆ ದೊಡ್ಡ ಮನೆತನ ಅಂತ ಮದುವೆ ಮಾಡಿಕೊಟ್ಬಿಟ್ಟು, ಈಗ ನೋಡಿ ನಮ್ಮ ಮಗಳು ಯಾವ ಥರ ಹಿಂಸೆ ಅನುಭವಿಸಿದ್ದಾಳೆ. ಮನೆತನ ದೊಡ್ಡದಾಗಿದೆ, ಆಸ್ತಿ ಅಡವಿದ್ರೆ ನಮ್ಮ ಮಗಳಿಗೆ ನೆಮ್ಮದಿನೇ ಇಲ್ಲ ಕಣ್ರಿ ಮನೆಯಲ್ಲಿ. ಲೇ ರಾಧಾ ಸುಮ್ಮನಿರು, ನೀನು ಹಿಂಗೆ ಮಕ್ಕ ಗಂಟು ಹಾಕೊಂಡು ಕೂತ್ಕೊಂಡ್ರೆ ಬೀಗ್ತಿಯವ್ರು ಇನ್ನೂ ಜಾಸ್ತಿ ಇದು ಮಾಡ್ತಾರೆ. ಸುಮ್ಮನಿರು, ಹೆಂಗಾದ್ರೂ ಹೇಳ್ಬಿಟ್ಟು ನಮ್ಮ ಮಗಳನ್ನ ಕರ್ಕೊಂಡು ಹೋಗೋಣ ಮನೆಗೆ. 1-2 ದಿನ ನನ್ನ ಮಗಳು ಮನೆಯಲ್ಲಿ ಖುಷಿಯಾಗಿರಲಿ. ನನಗೂ ಇದೆಲ್ಲ ನೋಡೋಕ್ಕಾಗೋದಿಲ್ಲ, ಆದರೂ ಏನು ಮಾಡ್ತೀಯಾ, ಮದುವೆ ಮಾಡಿಕೊಟ್ಟಾಗೈತೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಸರಿ ಹೋಗು, ಹೊರಗಡೆ ಬಟ್ಟೆಗಳವಲ್ಲ ಅವೆಲ್ಲ ಬೇಗ ಬೇಗ ಒಗ್ದಾಕ್ಬಿಟ್ಟು ಬರೋಗು. ಅತ್ತೆ ಅಡುಗೆ ಮಾಡ್ತಾಯಿದ್ದೆ, ಅಡುಗೆ ಮುಗಿದ್ಮೇಲೆ ಸಾಯಂಕಾಲದಂಗೆ ತೊಳೆದಾಕ್ತೀನಿ ಅತ್ತೆ. ಮೊದಲು ಬಟ್ಟೆ ಒಗ್ದು ಒಣಗಾಕ್ಬಿಟ್ಟು ಬರೋಗು, ಆಮೇಲೆ ಅಡುಗೆ ಮಾಡುವಂತೆ. ಅಡುಗೆಗೇನು ಸೂರೋಗಿಲ್ಲ ಈಗ. ಸರಿ ಅತ್ತೆ ಆಯಿತು. 3 ಜನ ಫ್ರೆಂಡ್ಸು ಸೇರ್ಕೊಂಡು ಏನು ಮೆರೀತಾರೆ, ಸೀಮೆಗಿಲ್ಲದ ಸ್ನೇಹಿತರು ನನಗೆ. ಈ ರಾಧಕ್ಕ ಎಲ್ಲ ಓದಾಗಿತ್ತು, ಅವಳ ಸೊಸೆಗೆ ಒಂಚೂರು ಚಾಡಿ ಹೇಳ್ಕೊಟ್ಬಿಟ್ರೆ ಮನೇಲಿ ಯುದ್ಧ ಕಾಂಡನೇ ಸ್ಟಾರ್ಟ್ ಆಗೋಗುತ್ತೆ. ರಾಧಕ್ಕ ಮಾಡ್ತೀನಿ ತಡಿ ನಿಂಗೆ. ರಮ್ಯಾ ರಮ್ಯಾ ಇದೆಯೇನಮ್ಮ ಮನೆಯಲ್ಲಿ? ಓ ರೇಣಕಂಟಿ ಬನ್ನಿ ಬನ್ನಿ. ಏನು ನಮ್ಮ ಅತ್ತೆಯವರಿದ್ದಾಗ ಏನು ಜಾಸ್ತಿ ಬರೋದೇ ಇಲ್ಲ, ಏನು ಇವತ್ತು ಈ ಕಡೆ ಬಂದುಬಿಟ್ಟಿದ್ದೀರಾ? ನಿಮ್ಮ ಅತ್ತೆಯವ್ರು ಇಲ್ವಾ ಮನೆಯಲ್ಲಿ? ನಿಮ್ಮ ಅತ್ತೆ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕಣವ, ಅದಕ್ಕೆ ಬಂದಿದ್ದೆ. ನೋಡು ಮನೇಲಿಲ್ಲ ಅಂತ ಹೇಳ್ತಿದೆಯಲ್ಲ. ಅವರು ಮಗಳ ಮನೆಗೆ ಹೋಗಿದ್ದಾರೆ, ಮಗಳಿಗೇನೋ ಮಾತಾಡಿಸ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಹೌದಾ? ಓ ಹಂಗಾದ್ರೆ ಇವತ್ತು ಬರೋದಿಲ್ಲ ಅನಿಸುತ್ತೆ ಅಲ್ವಾ? ಗೊತ್ತಿಲ್ಲ, ಬರೋದಾದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಫೋನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವಾಗ ಬರ್ತಾರೆ ಅಂತ. ಅಯ್ಯೋ ಪಾಪ ಕಣವ, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತದೆ ನನಗಂತೂ. ಅದು ಹೆಂಗೆ ಬೈತಾ ಇದೆಯಾ ನಿಮ್ಮ ಅತ್ತೆ ಕೈಯಲ್ಲಿ? ಅಯ್ಯೋ ಅದು ಯಾಕೆ ಕೇಳ್ತೀರಾ ಆಂಟಿ, ನಾನಾಗಿರೋದಕ್ಕೆ ಮಾಡ್ಕೊಂಡು ಹೋಯ್ತಿದ್ದೀನಿ ಅಂತ ಹೇಳ್ಬೋದು. ಹ್ಞೂ ಕಣವ, ನಾನು ಅದನ್ನೇ ಹೇಳ್ತಿರೋದು. ಸರಿ ಬಾ ಕುತ್ಕೋ ಬಾ, ಮಾತಾಡೋಣ. ಏನು ನಿಮ್ಮ ಅತ್ತೆ ಇದೆ, ಏನು ಹೊರಗೆ ಬರೋದಿಲ್ಲಪ್ಪ ನೀನು, ಯಾರ ಜೊತೆನೂ ಮಾತಾಡೋದಿಲ್ಲ. ಏನು ನಿಮ್ಮ ಅತ್ತೆ ಯಾರನ್ನೂ ಮಾತಾಡಿಸ್ಬೇಡ ಅಂತೇನಾರು ಹೇಳಿಗಿಳವಳ? ನಾನು ಎಲ್ಲಿ ಮಾತಾಡ್ಸೋಕೆ ಹೋಗ್ಲಿ ಆಂಟಿ, ಮನೆಯಲ್ಲೇ ಅಷ್ಟೊಂದು ಕೆಲಸ ಇರುತ್ತೆ. ಅಷ್ಟು ಕೆಲಸ ಮಾಡಿದ್ರು ಏನೂ ಮಾಡಿಲ್ಲ ಅಂತ ಬೈತಾ ಕೂತಿರ್ತಾರೆ ಸ್ನೇಹಿತರ ಜೊತೆ ಸೇರಿಕೊಂಡು. ಇನ್ನೇನು ಅವ್ರವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಬಂದು ಮಧ್ಯದಲ್ಲಿ ಏನು ಮಾತಾಡೋಕ್ಕಾಗುತ್ತೆ ಹೇಳಿ? ನನಗಂತೂ ಇಲ್ಲಿ ಯಾರು ಫ್ರೆಂಡ್ಸು ಅಂತಿಲ್ಲ. ಮನೆಯಲ್ಲೇ ಕೆಲಸ ಮಾಡ್ಕೊಳ್ಳೋದು, ಮನೆಯಲ್ಲೇ ಇರೋದು, ಇಷ್ಟೇ. ಅದು ಸರಿನೇ ಬಿಡವ. ಬನ್ನಿ ಆಂಟಿ ಕೂತ್ಕೊಳ್ಳಿ. ಮತ್ತೆ ಇನ್ನೇನವ ಸಮಾಚಾರ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗವ್ರಾ? ಹ್ಞೂ ಆಂಟಿ ಚೆನ್ನಾಗಿದ್ದಾರೆ. ಈಗ ನಿನ್ನ ಅದನ್ನೇ ಕರ್ಕೊಬತ್ತೀನಿ ಅಂತ ಹೋಗೋರಾ ನಿಮ್ಮ ಅತ್ತೆ ಮಾವರು? ಹ್ಞೂ ಆಂಟಿ, ಅದೇನೋ ಮಕ್ಕಳಾಗಬೇಕು ಅಂತ ಹೇಳ್ಬಿಟ್ಟು ಯಾರೋ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಬರಕ್ಕೆ ಅಂತ ಹೋಗೋರೆ. ಯಾಕವ ಅವ್ರ ಗಂಡನ ಮನೆ ಮಾಡೋಕ್ಕಲ್ವಾ, ಎಲ್ಲನೂ ತವ್ರ ಮನೆಯಿಂದನೇ ಮಾಡಬೇಕಾ? ಅದೇನೋ ಗೊತ್ತಿಲ್ಲ ಕಣಂಟಿ, ಅವ್ರ ಗಂಡನ ಮನೆ ಏನೋ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ನೀನೇನಾದ್ರು ಸದ್ರಾಗಿದ್ರ ಬಿಟ್ಬಿಟ್ಟಿ. ಆಮೇಲೆ ನೋಡು ಹಿರಿ ಸೊಸೆ ಎಲ್ಲ ಪೇಟಲ್ಲಿ ಒಬ್ಬಳೆ ಜೀವನ ಮಾಡ್ಕೊಂಡು ಹೋಯ್ತಾ ಇಲ್ವಾ? ನಿನ್ನ ಹಾಕೊಂಡು ಕೆಲಸದವ್ಳು ಮಾಡ್ಕೊಂಬಿಟ್ಟು ಜೀತ ಉಜ್ಜಿಸ್ತವ್ರೆ. ಇನ್ನೇನು ಮಗಳನ್ನ ಜೀತ ಉಜ್ಜಿಸ್ತಾರೆ ಕರ್ಕೊಂಬಂದ್ಬಿಟ್ಟು ನಿನ್ನ ಹತ್ರವ. ನಾನು ಹಂಗೆಲ್ಲ ಬಗ್ಗೋದಿಲ್ಲ ಆಂಟಿ, ಬರಲಿ. ನಾನು ಯಾಕೆ ಮಾಡಲಿ? ನಾನು ನನ್ನ ಗಂಡನ ಕರ್ಕೊಂಡು ಬೇರೆನೇ ಹೋಯ್ತೀನಿ. ಓಹೋ, ನಾನು ಇವ್ರ ಜೀತ ಎಲ್ಲ ಉಜ್ಕೊಡ್ತೀನಿ ಅಂತೇನು ಬರ್ಕೊಟ್ಟಿದ್ದೀನಾ? ಹಂಗಿರಬೇಕು ನೀನು. ಇಲ್ಲ ಅಂತಂದರೆ ನಿನ್ನ ಮನೆಯಲ್ಲಿ ಕೆಲಸದವ್ಳು ಮಾಡ್ಕೊಬಿಡ್ತಾರೆ. ಎಲ್ಲರದು ಮಕ್ಕ ತಿಕ್ಕ ತೊಳ್ಕೊಂಡು ಇರಬೇಕಾಯ್ತದ. ಆಮೇಲೆ ಈಗ ನಾದಿನ ಬೇರೆ ಮಗು ಆಗಲಿ ಬಸ್ರಿ ಆಗಲಿ ಅಂತ ಆಸ್ಪತ್ರೆಗೆ ತೋರ್ಸೋ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಅಂದಿದೀಯಾ. ಏನಾದ್ರು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವಳಿಗೆ ಏನಾದರೂ ಮಗು ಆಯಿತು ಅಂತಂದರೆ ಬಸ್ರಿತನ ಬಾಣಂತನ ಎಲ್ಲ ನೀನು ಒಬ್ಬಳೆ ಮಾಡ್ಬೇಕಾಯ್ತದ ನೋಡು. ನಿಮ್ಮ ಅತ್ತೆ ಅಂತೂ ಮೈ ಬೆಳೆಸ್ಕೊಂಡು ಕೂತವಳೆ. ಇನ್ನೇನು ಅವಳೇನು ಎದ್ದು ದಡ 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 ಅಂತ ಏನು ಕೆಲಸ ಮಾಡೋಕ್ಕಲ್ಲ. ಇನ್ನಿರಳು ನೀನೊಬ್ಳು ಮಾಡ್ಬೇಕಾಯ್ತದ ಎಲ್ಲರ ಜೀತನವೇ. ಅದೆಲ್ಲ ಆಗೋದಿಲ್ಲ ಆಂಟಿ, ಇವಾಗ ನನ್ನ ಕೈಲೆಲ್ಲ ಮಾಡೋಕ್ಕಾಗೋದಿಲ್ಲ. ಬಸ್ರಿತನ ಬಾಣಂತನ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನ.
ನಾನು ನನ್ನ ಗಂಡನ ನೋಡ್ಕೊತೀನಿ, ಅತ್ತೆ ಮಾವ ಮಾಡ್ಕೊಡ್ಬೇಕಾ ಮಾಡ್ಕೊಡ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ನನಗೆ ಜವಾಬ್ದಾರಿ ಅಲ್ಲ. ಬೇಕಾದರೆ ಒಂದು ಆಳಿಟ್ಕೊಂಡು ಮಾಡಿಸ್ಕೊಳ್ಳಿ, ತಗೊಳ್ಳಿ. ನೋಡು, ಈಗ ಕರೆಕ್ಟಾಗಿ ಮಾತಾಡ್ತಾ ಇದೀಯ ನೀನು ಹಿಂಗೆ ಇರಬೇಕು, ಸ್ಟ್ರಿಕ್ಟಾಗಿರು. ನೀನು ಏನಾದ್ರು ಅಪ್ಪ ಉಪ್ಪ ತುಪ್ಪ ಅಂದ್ಕೊಂಡು ಹೋದೆ ನೋಡು, ನಿನ್ನ ಕೆಲಸದೊಳನೆ ಮಾಡ್ಕೊತಾರೆ. ಅವ್ಳು ಬಂದಾಗಲೂ ಒಂಚೂರು ಸ್ಟ್ರಿಕ್ಟಾಗೇ ಇರು, ಏನು ಮಾಡ್ಕೊಡಕ್ಕೆ ಹೋಗ್ಬೇಡ ನೀನು ಕೆಲಸವ. ಹೌದಂಟಿ, ನೀವು ಹೇಳಿದ್ದು ಒಳ್ಳೇದೇ ಆಯಿತು. ಬರಲಿ, ನಾನಿನ್ನೇನಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಓಹೋ ಏನವ ಇವತ್ತು ಬಂದು ರಾಧಕ್ಕ ಮನೆ ತಾವು ಕೂತ್ಬಿಟ್ಟಿದೀಯಾ? ಏನು ಸಮಾಚಾರ? ಏನಿಲ್ಲ ಕಣೆ, ಈ ಕಡೆನೇ ಹೋಯ್ತಾ ಇದ್ನಾ, ಪಾಪ ಹುಡುಗಿ ಒಂದೇ ಕೂತಿತ್ತಾ, ಹಂಗೆ ಮಾತಾಡಿಸ್ಕೊಂಡು ಕೂತ್ಕೊಂಡೆ. ಏನೋ ಅವ್ರ ಅತ್ತೆ ಊರಿಗೆ ಹೋಗೋರಂತೆ, ಬೇಜಾರು ಕಣಾಂಟಿ, ಅದಕ್ಕೆ ಈಚೆ ಕಡೆ ಕೂತಿದ್ದೆ ಅಂತ ಅಂದು ಹಾಗೆ ಮಾತಾಡ್ತಾ ಕೂತಿದ್ದೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಏನು ಮಾಡಿದ್ದೆ ಅಂತ. ನೀನು ಆಹಾ, ಬರೀ ಕಂಡರ ಮನೆ ಚಾಡಿ ಆಡ್ಕೊಂಡು ಕೂತಿರ್ತೀಯಾ? ಇಲ್ಲಿ ಬಂದ ಹುಡುಗಿ ಹತ್ರ ಏನು ಚಾಡಿ ಹೇಳ್ತಾ ಇದೀಯಾ? ಏನೇ ಸುಧಾ ಈ ಥರ ಮಾತಾಡ್ತಾ ಇದೀಯಾ? ಕೇಳಬೇಕಿದ್ರೆ ರಮ್ಯಾ, ನಾನು ಏನಾದರೂ ಹೇಳ್ದಮ್ಮ ನಿನಗೆ? ನಮ್ಮ ಪಾಡಂಗೆ ನಾನು 4 ಮಾತಾಡೋದು ತಪ್ಪಂಗಾದ್ರೆ? ಮಾತಾಡೋದು ತಪ್ಪು ಅಂತ ಯಾರು ಹೇಳಿದ್ರವ? ಮಾತಾಡೋದು ತಪ್ಪು ಅಂತ ಹೇಳಿಲ್ಲ ನಾನು, ಚಾಡಿ ಮಾತಾಡೋದು ತಪ್ಪು ಅಂತ ಹೇಳಿದೆ ಅಷ್ಟೇ. ಬನ್ನಿ ಆಂಟಿ, ಬನ್ನಿ ಕುತ್ಕೊ ಬನ್ನಿ. ಮತ್ತೆ ನಿಮ್ದೆಲ್ಲ ಕೆಲಸ ಮುಗೀತಾ ಆಂಟಿ? ಹೊಲ್ದ ಹತ್ರ ಎಲ್ಲೂ ಹೋಗಿಲ್ಲ ಇವತ್ತು? ಎಲ್ಲಿ ಕೆಲಸ ಅಮ್ಮ, ಇವತ್ತು ಯಾರ ಕೆಲಸಕ್ಕೆ ಹೇಳಿರಲಿಲ್ಲ, ಹಂಗಾಗಿ ಎಲ್ಲೂ ಹೋಗಿಲ್ಲ. ನನ್ನ ಮಗಳು ಕಾಲೇಜಿಗೆ ಹೋದ್ಲು, ನನ್ನ ಮಗನ ಸ್ಕೂಲ್ಗೆ ಹೋದ. ಹಂಗೆ ನಿಮ್ಮ ಅತ್ತೆ ಹೇಳಿದ್ರಲ್ಲ, ಏನು ಮಾಡ್ತಾಳೆ ನೋಡೋಣ ಅಂದ್ಬಿಟ್ಟು ನೋಡೋಣ ಅಂತ ಈ ಕಡೆ ಬಂದೆ. ಅಷ್ಟರಲ್ಲಿ ರೇಣು ಇಲ್ಲಿ ಕೂತಿದ್ಲಲ್ಲ, ಏನಪ್ಪ ಅಂತ ಅಂದ್ಕೊಂಡು ಆಶ್ಚರ್ಯ ಆಗೋಯ್ತು. ಆಯ್ತು ಬಿಡ್ರವ, ನಮ್ಮನ್ನು ನೋಡಿದ್ರೆ ಚಾಡಿ ಹೇಳೋ ಥರ ಕಾಣಿಸ್ತೀವಿ. ನಾವು ಇಲ್ಲಿ ಬಂದು ಕುತ್ಕೊಂಡು ಮಾತಾಡಿದ್ದು ತಪ್ಪು ಅಂತ ಅಂದಂಗೆ ಆಯ್ತು ಇವಾಗ. ಸರಿ ಆಯ್ತು ರಮ್ಯಾ, ಬರ್ತೀನಿ ಕಣಮ್ಮ, ನನಗೂ ಮನೇಲಿ ಕೆಲಸ ಐತೆ. ಇದ್ಯಾಕೆ ರೇಣವ ಆ ಥರ ಮಾತಾಡ್ತೀಯ? ಅಂಥದ್ದೇನು ಅನ್ಬಾರ್ದಂದೆ ನಾನು ಅಂತ? ಸರಿ ಬಿಡು. ಅಯ್ಯೋ ತಾಯಿ, ನೀನೇನು ಅನ್ಬಾರ್ದು ಅಂದಿಲ್ಲ, ನನಗೆ ಮನೇಲಿ ಕೆಲಸ ಐತೆ, ಅದಕ್ಕೆ ಹೊರಟಿದ್ದು. ನೋಡಿ ಹೆಂಗೆ ಓಡೋದ್ಲು ಅಂತ. ರಮ್ಯಾ, ಆಯ್ತೇನವ ಎಲ್ಲ ಕೆಲಸನೂ? ಹ್ಞೂ ಆಂಟಿ, ಎಲ್ಲ ಕೆಲಸ ಮುಗೀತು. ಅಷ್ಟರಲ್ಲಿ ರೇಣಕಂಟಿ ಬಂದ್ರಲ್ಲ, ಹಂಗೆ ಮಾತಾಡ್ತಾ ಕುತ್ಕೊಂಡಿದ್ದೆ ಅಷ್ಟೇ. ನೋಡ್ರಮ್ಯಾ, ನಾನು ನಿನ್ಗೆ ಒಂದು ಮಾತು ಹೇಳ್ತೀನಿ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಮೊದಲೇ ಗಾದೆನೇ ಐತೆ. ಮನೆ ವಿಚಾರನ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡ. ಈಗ ಬಂದೋದ್ಲಲ್ಲ ರೇಣವ, ಅವಳಂತೂ ಬೇರೆಯವ್ರ ಮನೆ ತಂದು ಹಾಕಿ ಖುಷಿ ಪಡೋ ಅಂಥವಳು. ಅವಳ ವಿಷಯದಲ್ಲಿ ನೀನೊಂಚೂರು ಹುಷಾರಾಗಿರ್ಬೇಕು. ಅವಳು ಏನು ಹೇಳಿದ್ರು ಕೇಳಿಸ್ಕೊಳಕ್ಕೆ ಹೋಗ್ಬೇಡ. ನೀನೇನಾದರೂ ಆ ಥರ ಅವಳು ಹೇಳ್ಕೊಟ್ಟಿದ್ದೇನಾದರೂ ತಲೆಗೆ ಇಟ್ಕೊಂಡೆ ಅಂತಂದರೆ ನೋಡು, ನಿನ್ನ ಸಂಸಾರ ಹಾಳಾಗೋಯ್ತದ ಕಣಮ್ಮ. ನಾನು ನಿನಗೆ ಒಳ್ಳೇದಕ್ಕೆ ಹೇಳೋದು, ನಿಮ್ಮ ಮನೆ ಕೆಲಸ ನೀನು ಮಾಡ್ಕೋ, ಅಚ್ಚುಕಟ್ಟಾಗಿರು, ಮಾತಾಡಿಸ್ಬೇಡ ಅಂತ ಯಾರೂ ಹೇಳಲ್ಲ. ಆದರೆ ಇಂಥವ್ರ ಸಾವಾಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸರಿ ಆಂಟಿ, ಆಯಿತು. ಅವರೇನು ಹೇಳಲಿಲ್ಲ ಬಿಡಿ, ಅವರು ಸುಮ್ಮನೆ ಬಂದಿದ್ರು, ಹಂಗೇನೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂದ್ಕೊಂಡು ಮಾತಾಡ್ತಿದ್ರು ಅಷ್ಟೇ ಇನ್ನೇನಿಲ್ಲ ಆಂಟಿ. ಮತ್ತೆ ಫೋನ್ ಮಾಡಿದ್ಲಾ ರಾಧಕ್ಕ? ಯಾವಾಗ ಬರ್ತಾರಂತೆ? ಏನಾದರೂ ಹೇಳಿದ್ಲಾ? ಹೋಗಿ ತಲುಪಿದಾರಾ ಇಲ್ವಾ? ಇಲ್ಲ ಆಂಟಿ, ನಾನೇ ಆವಾಗಲೇ ಫೋನ್ ಮಾಡಿದ್ದೆ. ಇನ್ನೇನು ಊರಿಗೆ ಬಂದು ನಡ್ಕೊಂಡು ಹೋಗ್ತಾ ಇದೀವಿ ಮನೆ ಹತ್ರ ಅಂತ ಅಂದರು. ಹೋಗಿರ್ತಾರೆ, ಮನೆಗೆ ಹೋಗಿರ್ತಾರೆ ಅಷ್ಟೊತ್ತಿಗೆಲ್ಲ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಆಂಟಿ. ಅವರು ಬರಬೇಕಾದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಸರಿ ಕಣಮ್ಮ, ಆಯಿತು. ನಾನು ಮನೆ ಹತ್ರ ಹೋಗ್ತೀನಿ. ಅದೇ ನಿಮ್ಮ ಅತ್ತೆ ಹಂಗೆ ಅಂದಿಲ್ಲಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಸರಿ ಆಯ್ತು ಹಂಗಾದ್ರೆ. ಒಳಗಡೆ ಇರೋ ನಿಮ್ಮ ಯಜಮಾನ್ರಿನ ಬಂದಿಲ್ವೇನೋ? ಹುಷಾರು ಕಣಮ್ಮ, ಮನೇಲಿ ಯಾರೂ ಇಲ್ಲ ಅಂತೀಯಾ? ಸ್ವಲ್ಪ ಹುಷಾರಾಗಿರು. ಬರ್ತೀನಿ ನಾನುವೇ. ಹಂಗೇನಾದ್ರು ಸಮಸ್ಯೆ ಇತ್ತು ಅಂತಂದರೆ ನನಗೆ ಫೋನ್ ಮಾಡು, ಯಾವುದಕ್ಕೂ ನನಗೆ ಫೋನ್ ಮಾಡಿ ಹೇಳು, ಆಯಿತಾ? ಸರಿ ಆಂಟಿ, ಆಯಿತು.